ಗುಂಡು ನೀ ಏನಾರು ಹೇಳು, ಇಲ್ಲಿ ನಾವೆಲ್ಲರೂ ಇದ್ದೀವಿ, ಹಂಗೆ ಮಕ್ಕಳನ್ನು ಕರ್ಕೊಂಬರ್ಬಾರ್ದಾಗಿತ್ತೇನ? ಅಯ್ಯೋ ಅಜ್ಜಿ, ಮಕ್ಳು ಇಲ್ದೇ ಇರೋದಕ್ಕೆ ನಾವೆಲ್ಲ ನೆಮ್ಮದಿಯಾಗಿರೋದು. ಅವ್ರೇನಾದ್ರೂ ಇದ್ದಿದ್ರೆ ಅದೇನು ಇದೇನು ಅದ್ಯಾಕೆ ಇದ್ಯಾಕೆ ಅಂತ ತಲೆ ತಿನ್ಬಿಟ್ಟಿರೋರು. ಸುಮ್ನಿರಿ. ಸುಮ್ನಿರ. ಮಕ್ಕಳು ಮನೆ ತುಂಬ ಓಡಾಡ್ಕೊಂಡಿರ್ಬೇಕು ಕಣೋ, ಚಂದ ನಗಿಸ್ತಾರೆ, ಕುಣಿತಾರೆ, ಆಡ್ತಾರೆ. ನೋಡ ಅಲ್ಲೆಲ್ಲ ಸೀಬೆಕಾಯಿ ಅಂತೆ, ನೆಲ್ಲಿಕಾಯಿ ಅಂತೆ ಅದನ್ನ ತಿನ್ಕೊಂಡು ಖುಷಿಯಿಂದ ಇರ್ತಿದ್ವು. ನೋಡು, ಇನ್ನೊಂದ್ಸಲ ಬರುವಾಗ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಆಯ್ತಾಯ್ತು. ಹಂಗೆ ಆ ಪಾರ್ಥನ್ನು ಕರ್ಕೊಂಡು ಬಾರೋ, ಅವ್ನ ಈ ಕಡೆಗೆ ಬಂದೇ ಇಲ್ಲ, ನೋಡಿ ಒಂದು ಸ್ವಲ್ಪ ಸಂತೋಷ ಪಡ್ತಾನೆ ಅವನು. ಆಯ್ತು, ಹೇಳ್ತೀನಿ. ನೀನು ಅಲ್ಲಿ ಹೋಗಿ ಅಟೆಂಡೆನ್ಸ್ ಆಗದೆ ಇದ್ರೆ ಅಜ್ಜಿ ಕೋಲ್ ತಗೋತಾರೆ ಅಂತ. ಕೋಲ್ ಇನ್ ಬೈಕಾರ ಬಂದೇ ಬರ್ತಾನೆ. ಹಾಗೆ ಆನಂದಣ್ಣ ಅಪರ್ಣಕ್ಕ ಇದ್ದಿದ್ರು ಚೆನ್ನಾಗಿರ್ತಿತ್ತು. ಜಾಲಿಯಾಗಿ ಮಾತಾಡ್ಕೊಂಡಿರ್ತಾರೆ ಅಲ್ಲ? ಹೌದು ಕಣ, ಅವನು ಬರಬೇಕಾಗಿತ್ತು. ಅವನು ಇದ್ದಿದ್ರೆ ಎಲ್ರಿಗೂ ತಮಾಷೆ ಮಾಡಿ ನಗಿಸ್ತಾ ಕಾಲ ಕಳೆದು ಬಿಡ್ತಿದ್ದ. ಅಜಯ್, ನಾವು ಬಂದವಲ್ಲ. ಅಯ್ಯೋ, ನೋಡಿ, ನೆನೆದವರ ಮನದಲ್ಲಿ ಅಂತ ಎದುರುಗಡೆನೆ ಪ್ರತ್ಯಕ್ಷ ಆಗ್ಬಿಟ್ಟ. ಅಜಯ್, ಅದಕ್ಕೆ ಆರಾಮ ಮಗನೇ. ಯಾಕೋ ಬಂದೆ? ಯಾಕೆ ಬಂದೆ? ಏನು ನೋಡ್ತಾ ನಿಂತಿದ್ಯಾ ಮಗನೇ? ಅಪ್ಪ ತಂದೆ ಸ್ಥಾನದಲ್ಲಿ ಮದುವೆ ಮಾಡಿದ್ದೀನಿ. ಏಯ್ ಬೀಗ್ರು, ಮರ್ಯಾದೆ ಇರಲಿ. ಇನ್ಫ್ಯಾಕ್ಟ್ ನೀನು ಕಾಲು ತೊಳೆದು ಪೂಜೆ ಮಾಡಿ ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ಬೀಗ್ರೆ ಅಂತ ಸ್ವಾಗತ ಕೊಡ್ಬೇಕಾಯ್ತು, ಗೊತ್ತಮ್ಮ? ಏಕೆ ಬ್ಯಾಂಡ್ ಸೆಟ್ ಬೇಡವಾ? ಪಟಾಕಿ ಹೇಳಿದ್ರೆ ಎಲ್ಲಾನು ತರಿಸ್ಬಿಡ್ತಾ ಇದ್ದೆ ಅಲ್ವೋ? ಕಾಲು ಒರೆಸ್ಕೊಳಕ್ ಅಲ್ಲೇ ಕಾರ್ಪೆಟ್ ಇತ್ತು, ನಿನಗೆ ರೆಡ್ ಕಾರ್ಪೆಟ್ ಬೇರೆ ಬೇಡ ನೋಡು, ಅದಕ್ಕೆ ತರಿಸ್ಲಿಲ್ಲ ಬಿಡ. ಏಯ್ ಏನು ಇಷ್ಟ ಅವಮಾನ ಮಾಡ್ತಾ ಇದ್ಯಾ? ನಡೆಯ ಹೋಗೋಣಲ್ಲೇ, ತಡ್ಕೊಳಕಲ್ಲ. ಬಾರಿ ಹೋಗೋಣ. ಅಯ್ಯೋ ಅಣ್ಣ 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 ಬಾರ್ನೋರೆ, ನೀವು ಹೀಗೆಲ್ಲ ಹೇಳೋದು ಸರಿ ಇಲ್ಲ. ಅವ್ರು ಇವಾಗ ಬರೀ ನಿಮ್ಮ ಫ್ರೆಂಡ್ ಮಾತ್ರ ಅಲ್ಲ, ಬೀಗರು ಕೂಡ, ಅಂದರೆ ನನ್ನ ಅತ್ತೆ ಮಾವ ಕೂಡ. ಅವರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲಪ್ಪ. ನೋಡ್ದ ಸೊಸೆ ನನ್ನ ಕಡೆ ಸಪೋರ್ಟ್ ಅಮ್ಮ. ಲೇ, ಅವಳು ನೀನು ಸಪೋರ್ಟ್ ಮಾಡ್ತಾ ಇಲ್ಲ ಕಣೋ, ಕಾಲು ಎಳಿತಾ ಇದ್ದಾಳೆ. ಏನಾದರೂ ಸರಿ, ಒಟ್ಟು ಅವಳು ಹೇಳೋವಾಗ ನನಗೆ ಮರ್ಯಾದೆ ಕೊಡಬೇಕು ಅನ್ನೋ ಒಂದು ಸೆಂಟೆನ್ಸ್ ಇತ್ತಲ್ಲ, ಅಷ್ಟು ಸಾಕಲ್ಲ. ಅಯ್ಯ ಒಲ್ ನನ್ನ ಮಗ ಕಣೋ, ದೋಸೆನ ಹೆಂಗದ ನಂಗೆ ತಿರುವಾಕ್ಬಿಡ್ತೀಯಲ್ಲ. ಹ್ಞೂನಮ್ಮ, ಹಂಗೆ ಇರಬೇಕು. ಇಲ್ಲ ಅಂದರೆ ಬಾಂಡೆಲ್ಲ ಹಾಕೊಂಡು ಹುರಿದು ಮುಕ್ಬಿಡ್ತಾರೆ ಅಷ್ಟೇ. ಆಯ್ತು ಬಿಡು, ನನ್ನ ಡಾರ್ಲಿಂಗ್ ಮುಖ ನೋಡಿಕೊಂಡು ನಿನಗೆ ಇಲ್ಲಿರೋದಕ್ಕೆ ಓಕೆ ಅಂತ ಹೇಳ್ತೇನೆ. ಮಜಾ ಮಾಡು. ಓ, ಯಾರ ಮುಖನ ನೋಡು, ಒಟ್ಟಿನಲ್ಲಿ ನನಗೆ ಸುಮ್ಮನೆ ಬಿಟ್ಬಿಡಪ್ಪ ಸ್ವಾಮಿ. ಗೆಳೆಯ, ಆಮೇಲೆ ನಾವಿಬ್ಬರೇ ಬಂದಿಲ್ಲಪ್ಪ, ಜೊತೆಗೆ ಇನ್ನೊಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಇನ್ಯಾರು ಬಂದಿದ್ದಾರೋ? ಬನ್ನಿ ಅಂಕಲ್. ಬನ್ನಿ, ಯಾಕೆ ಸಂಕೋಚ ಪಡ್ಕೋತಾ ಇದ್ದೀರಾ? ಬನ್ನಿ. ಗೆಳೆಯ, ಈಗ ಇವರು ಮೊದಲಿನ ಮಾವಯ್ಯ ಅಲ್ಲ. ನಾನು ಹೇಳಿದ್ದೀನಲ್ಲ, ತುಂಬ ಬದಲಾಗಿದ್ದಾರಪ್ಪ. ಎಲ್ಲ ಥರದ ಸಹಾಯ ಮಾಡ್ತಾ ಇದ್ದಾರೆ ನಮಗೆ. ಆಮೇಲೆ ನಿನ್ನ ಕಾರ್ ಕಳೆದೋಗಿತ್ತಲ್ಲ, ಇಂಥ ಕಡೆ ಇದೆ ಅಂತ ಮಾಹಿತಿ ಕೊಟ್ಟಿದ್ದೆ ಇವರು. ಕೇಳತ್ಕೇನ? ಹೌದು ಗೌತಮ್ ಅವರೇ, ಅವರಿಂದ ತುಂಬಾ ಸಹಾಯ ಆಗಿದೆ. ತೆರೆಮರೆಯಲ್ಲಿ ಇದ್ಕೊಂಡು ಅವ್ರು ತುಂಬಾ ಮಾಡಿದ್ದಾರೆ. ಹೌದು ಬಾಬ್ನವ್ರೆ, ಅವ್ರು ತುಂಬ ಬದಲಾಗಿದ್ದಾರೆ. ನೀವಿಬ್ಬರು ಒಂದಾಗಬೇಕು ಅಂದರೆ ನಾವೆಷ್ಟು ಪ್ರಯತ್ನ ಪಟ್ಟಿದ್ದೀವೋ ಅಷ್ಟೇ ಪ್ರಯತ್ನ ಅವರು ಕೂಡ ಪಟ್ಟಿದ್ದಾರೆ.